ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಕೋಟಿ ಕೋಟಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮಾಜಿ ಸಚಿವರಿಗೆ ನೋಟಿಸ್ ಅನ್ನು ಸರ್ವ್ ಮಾಡಲಾಗಿದೆ. ಮಾಜಿ ಸಚಿವ ವಿ ನಾಗೇಂದ್ರ ಹಾಗೂ ಶಾಸಕ ಬಸವನಗೌಡ ದದ್ದಲ್ಗೆ ನೋಟಿಸ್ ಹೋಗಿದೆ. ಇಂದು ವಿಚಾರಣೆಗೆ ಹಾಜರಾಗುವಂತೆ ತುರ್ತು ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ತುರ್ತು ನೋಟಿಸ್, ಇದರಿಂದ ಯಾವುದೇ ರೆಮಿಡಿ ಇಲ್ಲ ಅವರಿಗೆ. ಈ ಪ್ರಕರಣ ಸಂಬಂಧ ಈಗಾಗಲೇ 9 ಮಂದಿಯನ್ನ ಕೂಡ ಅರೆಸ್ಟ್ ಮಾಡಲಾಗಿದೆ. ವಿಚಾರಣೆ ವೇಳೆ ಸಿಕ್ಕ ಮಾಹಿತಿಯನ್ನು ಆಧರಿಸಿ ಇಬ್ಬರಿಗೆ ಅಂತೂ ಇಂತೂ ನೋಟಿಸ್ ಕೊಟ್ಟಿದ್ದಾರೆ. ಅವರನ್ನು ಕರೆಸಿಕೊಳ್ಳೋದಕ್ಕೆ ಮುಹೂರ್ತ ಅಂತೂ ನಿಗದಿಯಾಗಿದೆ. ಇಂದು 10 ಗಂಟೆಯ ನಂತರ ಇಬ್ಬರು ಕೂಡ ಸಿಐಡಿ ಕಚೇರಿಗೆ ಬರುವಂತಹ ಎಕ್ಸ್ಪೆಕ್ಟೇಷನ್ ಇದೆ. ನೋಡಿ, ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಅಥವಾ ಇವ್ರ ಇಲಾಖೆಯಲ್ಲಿ ಅಕ್ರಮ ಆಗಿದೆ ಅಂತಲ್ಲ ಇವ್ರನ್ನ ಕರೆಸ್ಕೊಳ್ತಾ ಇರೋದು, ಇವರದ್ದೇ ಹೆಸರು ಡೈರೆಕ್ಟ್ ಆಗಿ ಇದೆ ಅನ್ನೋ ಕಾರಣಕ್ಕೆ ಕರೆಸ್ಕೊಳ್ತಾ ಇರುವಂತಹ ವಿಚಾರ. ಹೀಗಾಗಿ ಕುತೂಹಲ ಅಂತೂ ಇದ್ದೇ ಇದೆ. ಸರ್ಕಾರಿ ಖಜಾನೆಯಿಂದ ರವಿಕುಮಾರ್ ವರ್ಮಾ ಅಂತಕ್ಕಂಥವ್ರು ಇವ್ರ ಹೆಸರನ್ನ ಹೇಳಿದ್ದಾರೆ. ಇವರಿಬ್ಬರು PS ಗೂ ದುಡ್ಡು ಕೊಟ್ಟಿದ್ದೀನಿ ಪರ್ಸನಲ್ ಸೆಕ್ರೆಟರೀಸ್ಗೆ ಅಂತ ಹೇಳಿರ್ತಕ್ಕಂಥದ್ದು. ರೈಟ್, ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಉಮೇಶ್, ಎಷ್ಟೊತ್ತಿಗೆ ಎಕ್ಸಾಕ್ಟ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು? ಆಮೇಲೆ ಸರ್ಕಾರಿ ಖಜಾನೆಯಿಂದ ಬೇಕಾ ಬಿಟ್ಟಿ ಹಣ ರವಾನೆ ಆಗಿರುವ ಕಳಂಕ, ಅತಿ ದೊಡ್ಡ ಕಳಂಕದ ವಿಚಾರಣೆ ಹೇಗೆ ಸಾಗುತ್ತೆ ಅಂತ? ಮಮತಾ ಇಲ್ಲಿವರೆಗೂ ಕೂಡ ಮಾಜಿ ಸಚಿವರಾದಂಥ ವಿ ನಾಗೇಂದ್ರ ಮತ್ತು ಅಧ್ಯಕ್ಷರಾಗಿದ್ದಂಥ ಶಾಸಕ ಬಸವನಗೌಡ ದದ್ದಲ್ ಏನಿದ್ರು ಅವರಿಗೆ ನೋಟಿಸ್ ಕೊಟ್ಟಿರಲಿಲ್ಲ. ಮೊದಲ ಬಾರಿಗೆ ಇವತ್ತು ವಿಚಾರಣೆಗೆ ಬರುವಂತೆ ಈಗ SIT ಅಧಿಕಾರಿಗಳು ನೋಟಿಸ್ ಕೊಟ್ಟಿರುವಂಥದ್ದು. ಇಲ್ಲಿವರೆಗೂ ಈ ಪ್ರಕರಣದಲ್ಲಿ ಸುಮಾರು 11 ಜನರನ್ನು ಬಂಧನ ಮಾಡಿರುವಂಥ SIT ಅಧಿಕಾರಿಗಳು ವಿಚಾರಣೆ ಮಾಡಿದ್ದಾರೆ. ವಿಚಾರಣೆ ವೇಳೆಯಲ್ಲಿ ಇಬ್ಬರ ಹೆಸರು ಕೂಡ ಉಲ್ಲೇಖ ಆಗಿರೋದ್ರ ಬಗ್ಗೆ ಪೊಲೀಸರಿಗೆ, ಅಧಿಕಾರಿಗಳಿಗೆ ಮಾಹಿತಿ ಇರುವಂಥದ್ದು. ಅದಕ್ಕೆ ಬೇಕಾದಂಥ ಪೂರಕ ಸಾಕ್ಷಿಗಳನ್ನು ಕೂಡ ಈಗಾಗಲೇ SIT ಅಧಿಕಾರಿಗಳು ಕಲೆ ಹಾಕಿರುವಂಥದ್ದು. ಈ ಪ್ರಕರಣ ಸಂಬಂಧಪಟ್ಟಾಗಿ ಈಗಾಗಲೇ ವಿರೋಧ ಪಕ್ಷಗಳು ಕೂಡ ಮಾಜಿ ಸಚಿವ ವಿ ನಾಗೇಂದ್ರ ಮತ್ತು ಶಾಸಕರನ್ನು ಇಲ್ಲಿವರೆಗೂ ಒಮ್ಮೆಯೂ ಕೂಡ ವಿಚಾರಣೆಗೆ ಕರೆಸಿಲ್ಲ ಅಂತೇಳಿ ಸಾಕಷ್ಟು ಬಾರಿ ಪ್ರತಿಭಟನೆ ಕೂಡ ಮಾಡಿದರು. ಈಗ ಅಂತಿಮವಾಗಿ ಇವರಿಬ್ಬರಿಗೂ ಕೂಡ ಇವತ್ತು ನೋಟಿಸ್ ಜಾರಿ ಮಾಡಿ ವಿಚಾರಣೆಗೆ ಹಾಜರಾಗುವಂತೆ SIT ಅಧಿಕಾರಿಗಳು ಕೂಡ ಹೇಳಿರುವಂಥದ್ದು. ಇವತ್ತು 10 ಗಂಟೆ ಸುಮಾರಿಗೆ ಇಬ್ಬರು ಕೂಡ ವಿಚಾರಣೆಗೆ ಹಾಜರಾಗಬೇಕು ಅಂತ ಅಧಿಕಾರಿಗಳು ನೋಟಿಸ್ ಕೊಟ್ಟಿದ್ದಾರೆ. ಆದರೆ ಇವತ್ತು ಇಬ್ಬರು ಬರ್ತಾರಾ ಇಲ್ಲ ಅನ್ನೋದು ಕೂಡ ಇನ್ನೂ ಕೂಡ ಕನ್ಫರ್ಮ್ ಆಗಬೇಕಾಗಿದೆ. ಒಂದು ವೇಳೆ ಏನಾದರೂ ಮತ್ತೊಂದು ದಿನ ಅಂದರೆ ಪೋಸ್ಟ್ಪೋನ್ ಮಾಡಿ ಮತ್ತೊಂದು ದಿವಸ ಬರ್ತೀವಿ ಅಂತ ಕೂಡ ಹೇಳುವ ಸಾಧ್ಯತೆ ಕೂಡ ಇರುವಂಥದ್ದು. ಹಾಗಾಗಿ ಇವತ್ತು ಬಂದರೆ ಒಂದು ವೇಳೆಯಲ್ಲಿ ಅವ್ರನ್ನೂ ಕೂಡ ವಿಚಾರಣೆ ಮಾಡುವಂಥದ್ದು. ಇಲ್ಲಿವರೆಗೂ ಕೂಡ ಬಂಧನ ಆಗಿರುವಂಥ ಆರೋಪಿಗಳ ಮಾಹಿತಿಗಳು ಮತ್ತು ಇಲ್ಲಿವರೆಗೂ ಕಲೆಕ್ಟ್ ಮಾಡಿರುವಂಥ ಎವಿಡೆನ್ಸ್ ಆಧಾರದ ಮೇಲೆ ಇಬ್ಬರನ್ನು ಕೂಡ ವಿಚಾರಣೆ ಮಾಡಲಿದ್ದಾರೆ. ಮಮತಾ, ಓಕೆ, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗೆ ಉಮೇಶ್. ಸೊ ಇಬ್ಬರು ಕೂಡ ಇವತ್ತು ವಿಚಾರಣೆಗೆ ಹಾಜರಾಗ್ತಾರೆ ಅಂತಕ್ಕಂಥ ನಿರೀಕ್ಷೆ ಇದೆ. ಹಾಜರಾಗಬೇಕು, ಅವ್ರಿಗೆ ಬೇರೆ ದಾರಿ ಇಲ್ಲ ನನ್ನ ಪ್ರಕಾರ. ಸೊ ನೋಡೋಣ ಏನಾಗುತ್ತೆ ಅಂತ.